ಆ, ಹೌದಾ ನೀವ್ ಎಲ್ಲಿಗೆ ಹೋಗ್ತಾ ಇರೋದು? ಎಲ್ಲಿ? MG ರೋಡಾ? ಈಗೆಲ್ಲ ಎಲ್ಲಿ ಹೋಗ್ತಿದ್ದೀರಾ? ಇಲ್ಲಿ ಹೋಗಿ ಬಂದೆ, ಬಾಡಿಗೆ ಬಿಟ್ಟು ಬಂದಿದ್ದೀನಿ. ಯಾರನ್ನ ಎಲ್ಲಿ ಹೋಗಿ ಬಂದ್ರಿ? ಗನ್ನೋ ಸೀಟಲ್ಲಿ ಬಾಡಿಗೆ ತಗೊಂಡ್ ಬಿಟ್ಟಿದ್ದೀನಿ. ಅಲ್ಲ ಎಲ್ಲಿ ತಂದು ಬಿಟ್ರಿ ಅಂತ? ಇಲ್ಲೆಲ್ಲಿ ಹೋಗಿದ್ರಿ? ಆ ದೇವಸ್ಥಾನ ಪಕ್ಕದ ರೋಡು ದೇವಸ್ಥಾನ ಪಕ್ಕದ ರೋಡಾ? ದೇವಸ್ಥಾನಕ್ಕೆ ಬರ್ತೀರಾ? ಹೋಗ್ಬೇಕು. ಇಲ್ಲ ದೇವಸ್ಥಾನಕ್ಕೆ ಯಾರು ತುಂಬಾ ಜನ ಇದಾರ ದೇವಸ್ಥಾನದಲ್ಲಿ? ಕಡಿಮೆ ಇರೋದು. ಹೌದಾ? ನಿಮ್ಗೆ ನವರಾತ್ರಿಯಲ್ಲಿ ಜಾಸ್ತಿ ಇರ್ತಾರಾ, ಈ ದಸರಾದಲ್ಲಿ ಜಾಸ್ತಿ ಇರ್ತಾರಾ, ಈಗ ಜಾಸ್ತಿ ಇರ್ತಾರಾ ಅಲ್ಲಿ ಬಾಡಿಗೆ? ಬಾಡಿಗೆ ನಮ್ಗೆ ದಸರಾದಲ್ಲಿ ವರ್ಷ ದಸರಾದಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ? ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೆ ನಿಮ್ಗೆ ಇನ್ಕಮ್? ನಮ್ಗೆ ಅಮೌಂಟ್ ನಮ್ಗೆ ಆಗುತ್ತೆ 2 ಮೇಲೆಲ್ಲ ಆಗುತ್ತೆ. ಈಗ ನಾವು ನಾರ್ಮಲ್ ದಿವಸದಲ್ಲಿ ಎಷ್ಟಾಗುತ್ತೆ? ನಾವು ನಿಲ್ಸಲ್ಲಿ ನಾವು ಅಮ್ಮ ಅಂದ್ರೆ ಸರಿ ಆಫ್ ಮಾಡಿ ಡಾಟಾರ ಅದೇ ಹೇಳ್ತಾರೆ. 1000 ರೂಪಾಯಿ ಆಗುತ್ತೆ. 1000 ರೂಪಾಯಿ ನಾರ್ಮಲ್ ಅಲ್ಲಿ. ದಸರಾದ ಡಬಲ್. ಹಾ, ಅದ್ರ ಹಬ್ಬ ಇದ್ರೆ ಎಲ್ಲ ಸ್ವಲ್ಪ ಡಬಲ್. ಹಬ್ಬ ಇಲ್ಲ ಅಂದ್ರೆ ಮಾಮೂಲಿ ನಾರ್ಮಲ್. ಆ ನಾರ್ಮಲ್ ಒಬ್ರು ಹೊಡಿತಾರೆ, ಓಲೋ ಊಬರ್ ಎಲ್ಲ ಹೊಡಿತಾರೆ. ನಾವು ಮಾಮೂಲಿ ಮಾರ್ಕೆಟ್ ಐಟಮ್ ತುಂಬೋದು. ಓಲಾ ಊಬರ್ ಬಂದ್ಮೇಲೆ ನಿಮ್ ಬಿಸ್ನೆಸ್ ಹೆಂಗಿದೆ? ನಮ್ದು ಸ್ವಲ್ಪ ಕಮ್ಮಿನೇ ಇದೆ. ಹೌದಾ? ಈ ಗೌರ್ಮೆಂಟ್ ಫ್ರೀ ಬಸ್ ಎಲ್ಲ ಮಾಡಿದ್ಮೇಲೆ ಹೆಂಗಿದೆ? ಅದೂ ಕಮ್ಮಿನೇ. ಕಡಿಮೆ ಆಗಿದೆ. ಓಕೆ, ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ಅಮ್ಮಮ್ಮ ಅಂದ್ರೆ 50-50. ಆಮೇಲೆ ಈಗ ನಿಮ್ದು ನಿಮ್ದೇ ಸ್ವಂತನ ಬಾಡಿಗೆ ಕೊಡ್ಬೇಕಾ ನೀವು ಪ್ರತಿ ದಿವಸಕ್ಕೆ? ಇದು ಪ್ರತಿ ದಿವಸ ಬಾಡಿಗೆ ಕೊಡ್ಬೇಕು ನಾನು. ಹೌದಾ? ಎಷ್ಟು ಕೊಡ್ಬೇಕು? ಇದು ಡೈಲಿ 100 ರೂಪಾಯಿ. ಡೈಲಿ 100 ರೂಪಾಯಿ ಕೊಟ್ಬಿಟ್ರೆ ಆಯ್ತಾ? ಉಳಿದ 900 ರೂಪಾಯಿ ನಿಮ್ದು. ಪೆಟ್ರೋಲ್ ಎಷ್ಟು ಹೋಗುತ್ತೆ? ಪೆಟ್ರೋಲ್ ಅಮ್ಮಮ್ಮ ಅಂದ್ರೆ ಡೈಲಿ ಒಂದು 250 ರೂಪಾಯಿ ಹಾಕ್ಸ್ತೀವಿ. ಅಂದ್ರೆ ಒಂದು 700 ರೂಪಾಯಿ ನಿಮ್ದಾಗ ಉಳಿಯುತ್ತೆ. ಮನೆಗೆ ಅದರಲ್ಲಿ ಒಂದು 400 ರೂಪಾಯಿ ಹೋದ್ರೆ 300 ರೂಪಾಯಿ ನಮ್ಗೆ ಖರ್ಚು ಬೇಕಾಗುತ್ತೆ. ಹೌದಾ? ಸಣ್ಣ ಪುಟ್ಟ ಖರ್ಚು ಆದ್ರೆ ಓಕೆ, ಸರಿ ಆಯ್ತು. ನಿಮ್ಮ ಹೆಸರು? ಷಣ್ಮುಗ. ಆಯ್ತು.